ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 29ರ ಅತಿ ಮಹತ್ವವಾದ ಪ್ರಚಲಿತ ಘಟನೆಗಳ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸುವಂಥ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಈ ಕ್ಲಾಸಿನ PDF ನೋಟ್ಸ್ ಬೇಕಾದ್ರೆ ದಯವಿಟ್ಟು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಚಾನಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುತ್ತೆ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಕ್ಲಾಸಿನ PDF ನೋಟ್ಸನ್ನು ಪಡೆಯಬಹುದು ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈ ಕ್ಲಾಸಿನ ಕೊನೆಯಲ್ಲಿ ನಿಮಗೆ ಅತಿ ಮಹತ್ವವಾದ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ 5 ಕ್ವಶನ್ ಕೇಳಿದೆ, ದಯವಿಟ್ಟು ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಹಾಗೂ ಈ ಕ್ಲಾಸಿಗೆ ಸಂಬಂಧಪಟ್ಟಂಥ ಏನಾದರೂ ಸುಧಾರಣೆ ಆಗಬೇಕಾದ್ರೆ ದಯವಿಟ್ಟು ತಮ್ಮ ಸಲಹೆಗಳನ್ನು ತಿಳಿಸಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ ಸ್ನೇಹಿತರೆ, ಪ್ರಜಾವಾಣಿ ಪೇಪರ್ ಆರ್ಟಿಕಲ್ ಬಂದಿರೋದು ನಾಮಫಲಕ ಕಾಯ್ದೆ ತಿದ್ದುಪಡಿಗೆ ಸುಗ್ರೀವಾಜ್ಞೆ. ಹಂಗಂದ್ರೆ ನಾವಿಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ತಿಳ್ಕೊಬೇಕಾಗತ್ತಾ? ಓಕೆ, CM ಸಿದ್ದರಾಮಯ್ಯ ಗೊತ್ತಿದ್ದಾರೆ. 60% ಕನ್ನಡ ಕಡ್ಡಾಯ. ಎಲ್ಲಿ ಕಡ್ಡಾಯ, ಇದು ಏನಂತ ನೋಡ್ಕೋಬೇಕಾಗತ್ತೆ. ಓಕೆ ನೋಡಿ, ಕರ್ನಾಟಕದಲ್ಲಿರುವಂಥ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಸಿನಿಮಾ ಥಿಯೇಟರ್ಗಳಾಗಿರ್ಬೋದು, ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು, ಅಲ್ಲಿ ಬಳಸುವಂಥ ಬೋರ್ಡ್ಗಳಲ್ಲಿ ಹಾಕಿರೋ ಬೋರ್ಡ್ಗಳಲ್ಲಿ ಅವು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರೋದ್ರಿಂದ ನಮ್ಮ ಭಾಷೆಯನ್ನು ಬಳಸುವುದು ಕಡ್ಡಾಯ. ಎಷ್ಟು % 60% ಬಳಸಲೇಬೇಕಂತೇಳಿ ಅದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಲು ಕರ್ನಾಟಕ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಹೀಗೆ ಇತ್ತೀಚೆಗಾಗಿ ಕನ್ನಡ ಪರ ಸಂಘಟನೆಗಳು ಇದಕ್ಕಾಗಿ ಹೋರಾಟವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕ ಭಾಷೆಗೆ ಸಂಬಂಧಪಟ್ಟಂತೆ ನಾವು ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಏನೇನು ತಿಳ್ಕೊಳ್ಳೋದು ಅನ್ನೋದನ್ನು ಇಂದಿನ ಆರ್ಟಿಕಲ್ನಲ್ಲಿ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ನೋಡಿ, ಫಸ್ಟು ಕ್ವಶನ್ ಆನ್ಸರ್ ನೋಡೋಣ. ಇದು 2018ರ SDA ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. ಇದನ್ನು ನೋಡಿ, ಸಂವಿಧಾನದ ಯಾವ ವಿಧಿ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ತಿಳಿಸಿದೆ ಅಂದರೆ ಯಾವ ವಿಧಿ ತಿಳಿಸುತ್ತೆ ಅಂತ ಹೇಳಿದರೆ, ನೋಡಿ, 1ನೇ ಆಪ್ಷನ್ ಇದೆ ವಿಧಿ 356, ವಿಧಿ 352, ವಿಧಿ 350A, ವಿಧಿ 17 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ವಿಧಿ 350A ಇಷ್ಟಿದೆ. ಸ್ನೇಹಿತರೆ, ಆನ್ಸರ್ ಕ್ಲಿಯರ್ ಆಯಿತು. ಫಸ್ಟು ನಾವು ಯಾವುದೇ ಕ್ವಶನಿಗೆ ಆನ್ಸರ್ ಕ್ಲಿಯರ್ ಮಾಡಿದ ತಕ್ಷಣ ಅಲ್ಲಿ ಇರುವಂಥ ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡಬೇಕು. ಇದರಿಂದ ಪುನಃ ನಾವು ಹೋಗಿ ಅಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಓದೋ ಅವಶ್ಯಕತೆ ಇರೋಂಗಿಲ್ಲ. ಯಾಕೆ, ಇವಾಗ ಎಲ್ಲರ ಕೈಯಲ್ಲಿ 5G ಮೊಬೈಲ್ ಇದ್ದೇ ಇರ್ತದೆ, ನೆಟ್ ಅನ್ಲಿಮಿಟೆಡ್ ಇರ್ತದೆ. ಇಂಥ ಸಂದರ್ಭದಲ್ಲಿ ಆ ಅನ್ಲಿಮಿಟೆಡ್ ನೆಟ್ಟನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೋದು. ನೋಡಿ, ಇಲ್ಲೇ ಆನ್ಸರ್ ಸಿಕ್ತು. ಹಾಗಾದ್ರೆ ಇವು 4 ಆಪ್ಷನ್ನಿಂದ ವೆರಿ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ ತಿಳ್ಕೊಂಡೇ ಮುಂದೆ ಹೋಗ್ಬೇಕು. ಹೀಗಾಗಿ ನಾವು ಪುನಃ ಇದ್ರ ಬಗ್ಗೆ ಓದೋ ಅವಶ್ಯಕತೆ ಇಲ್ಲ. ಇಲ್ಲೇ ಓದೋ ಮುಂದೆ 5 ನಿಮಿಷದಲ್ಲಿ ಗೂಗಲ್ ಹೊಡೆದ್ಬಿಟ್ರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ತಾರೆ. ನೋಡಿ, 1ನೇ ಆಪ್ಷನ್ ಏನಿದೆ 356, ವಿಧಿ 356 ಇದೆ. ಓಕೆ, ಇದು 356 ಅಂತ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ. ಓಕೆ, ಇಷ್ಟು ಗೊತ್ತಿರಬೇಕು, ಇಷ್ಟು ಬಿಡಿಸ್ಬೇಕು. ಅದೇ ರೀತಿ 352 ಇದೆ, ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಓಕೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದೇ ರೀತಿ 3 ರೀತಿಯ ತುರ್ತು ಪರಿಸ್ಥಿತಿ. ಇನ್ನೊಂದು ವಿಧಿ 360, ಇದು ಯಾವುದಪ್ಪ ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿ. ಇದನ್ನು ಇನ್ನೂವರೆಗೂ ಒಮ್ಮೆ ದೇಶದ ಮೇಲೆ ಹೇರಿಲ್ಲ, ಇದು ಗೊತ್ತಿರಲಿ. ಅದೇ ರೀತಿ JC ಶಾ ಆಯೋಗ ಅಂತ ಬರ್ತದೆ. JC ಶಾ ಆಯೋಗ ಇದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ನೇಮಕವಾದ ಆಯೋಗ, ಇಷ್ಟು ಗೊತ್ತಿರಲಿ. ಅದೇ ರೀತಿ ವಿಧಿ 17 ಇದೆ. ವಿಧಿ 17 ಏನು ಹೇಳುತ್ತಪ್ಪ ಅಂದರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಬಗ್ಗೆ ಹೇಳ್ತದೆ. ಇದು ಅಸ್ಪೃಶ್ಯತೆ ಬಗ್ಗೆ ಹೇಳ್ತದೆ. 1956ರಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡೋದನ್ನು ಕಾನೂನು ಬಾಹಿರ ಎಂದು ಭಾರತ ಸರ್ಕಾರವು ಘೋಷಿಸಿದೆ. ಓಕೆ, ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದೆ. ಓಕೆ, ಯಾವುದೇ ಕ್ವಶನ್ ನಾವು ಬಿಡಿಸೋದ್ರಿಂದ ಈ ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡೋದ್ರಿಂದ ನಮ್ಮ ನಾಲೆಜು ಗೇನ್ ಆಗುತ್ತೆ, ಹೆಚ್ಚಿಗಾಗುತ್ತೆ. ಇದೇ ರೀತಿ ನೀವು ಕ್ವಶನ್ ಪೇಪರ್ ಯಾವುದೇ ಕ್ವಶನ್ ಪೇಪರ್ ಬಿಡಿಸಿರಿ 4 ಆಪ್ಷನ್ ಬಿಡಿಸುವಂಥ ಪ್ರಯತ್ನ ಮಾಡಬೇಕು. ಅದೇ ರೀತಿ ಈ ತುರ್ತು ಪರಿಸ್ಥಿತಿ ವಿಷಯ ಬಂತಪ್ಪ, ಸಂವಿಧಾನದ ಎಷ್ಟನೇ ಭಾಗದಾಗ ಬರ್ತಪ್ಪ ಇದು ಅಂದರೆ, ಸಂವಿಧಾನದ ಎಷ್ಟನೇ ಭಾಗದಾಗ ಬರ್ತಪ್ಪ ಅಂದರೆ ಇದು ಭಾಗ 18 ಬರ್ತದೆ. ವಿಧಿ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ವಿಧಿ 352ರಿಂದ 360ರವರೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಎಷ್ಟನೇ ಭಾಗ? 18ನೇ ಭಾಗ. ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಕನ್ನಡ ನಾಮಫಲಕಕ್ಕೆ ಸುಗ್ರೀವಾಜ್ಞೆ. ಓಕೆ, ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಓಕೆ, 60% ಮತ್ತು 40 ಅನುಪಾತಕ್ಕೆ ನಿಗದಿಯಾಗಿದೆ, ಅದು ನಿಗದಿ. ಓಕೆ, 60%ರಷ್ಟನ್ನು ಕನ್ನಡ
40% ಇತರ ಭಾಷೆಯನ್ನು ಬಳಸಲು ಅವಕಾಶ. ಅಂದರೆ ಫಸ್ಟ್ ಪ್ರಿಫರೆನ್ಸಲ್ಲೇ ಕರ್ನಾಟಕ. ಯಾಕಂದರೆ ನಮ್ಮ ನಾಡಿನಲ್ಲಿ ಬಂದು ನಮ್ಮ ಜಲ ನಲ ನಾಡು ನಮ್ಮ ಸಂಸ್ಕೃತಿ ಬಳಸ್ಕೊಂಡ್ರೆ ನಮ್ಮ ಭಾಷೆಯನ್ನು ಕಡ್ಡಾಯವಾಗಿ ಅವರು ಜಾರಿಗೆ ತರಲೇಬೇಕು. ಯಾಕಂದರೆ ನಮ್ಮ ನಮ್ಮ ರಾಜ್ಯದ ಪ್ರಧಾನ ಭಾಷೆ ಕನ್ನಡ ಆಗಿರೋದ್ರಿಂದ 60% ಕಡ್ಡಾಯವಾಗಿ ಕನ್ನಡವನ್ನು ನೀವು ಜಾರಿಗೊಳಿಸಬೇಕೆಂದು ಈಗ ಕರ್ನಾಟಕ ಸರ್ಕಾರವು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಓಕೆ, ಹಾಗಾದ್ರೆ ಸುಗ್ರೀವಾಜ್ಞೆ ಅಂದ್ಕೊಂಡು ನಮ್ಗೆ ಗೊತ್ತಾಗಬೇಕು ಎಷ್ಟನೇ ವಿಧಿ ಅವಕಾಶ ಮಾಡಿಕೊಟ್ಟು ಸುಗ್ರೀವಾಜ್ಞೆ ಹೊರಡಿಸಲು ಅಂದರೆ ಸಂವಿಧಾನದ 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆ ಬಗ್ಗೆ ವಿವರಿಸ್ತದೆ. ಅಂದರೆ ಕರ್ನಾಟಕ ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆ ವಿಧಿ ಯಾವುದಪ್ಪ ಅಂದರೆ 123ನೇ ವಿಧಿ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಓಕೆ, ಸಂವಿಧಾನದ ಭಾಗ 17ರಲ್ಲಿ ಆಡಳಿತ ಭಾಷೆ ಬಗ್ಗೆ ಮಾಹಿತಿ ನೀಡುತ್ತದೆ. ಓಕೆ, ಸಂವಿಧಾನದ 343ರಿಂದ 351ರ ವಿಧಿಗಳು ಆಡಳಿತ ಭಾಷೆ ಬಗ್ಗೆ ವಿವರಣೆ ನೀಡುತ್ತದೆ. ಓಕೆ, ಸಂವಿಧಾನದ 350A 30ನೇ ವಿಧಿ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಬೇಕೆಂದು ಹೇಳುತ್ತದೆ. ಅಂದರೆ ಒಂದು ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಆ ರಾಜ್ಯದ ಮಾತೃಭಾಷೆ ಮದರ್ ಟಂಗ್ ನೀಡಬೇಕೆಂದು 350A ತಿಳಿಸುತ್ತದೆ. ಓಕೆ ನೋಡಿ, ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆಯನ್ನು ನ್ಯಾಷನಲ್ ಲ್ಯಾಂಗ್ವೇಜ್ ಎಂದು ಘೋಷಣೆ ಮಾಡಿಲ್ಲ. ಬಟ್ ಆಡಳಿತ ಭಾಷೆಯನ್ನಾಗಿ ಕೇಂದ್ರ ಸರ್ಕಾರ ಆಡಳಿತ ಭಾಷೆಯನ್ನಾಗಿ ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಅಳವಡಿಸಿಕೊಂಡಿದೆ ಅಷ್ಟೇ. ನ್ಯಾಷನಲ್ ಲ್ಯಾಂಗ್ವೇಜ್ ಪ್ರೆಸೆಂಟು ಯಾವುದೂ ಇಲ್ಲ. ಓಕೆ, ಹಾಗಾದ್ರೆ ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 14. ಇದನ್ನು 1949ರಿಂದ ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತೀಯ ನೌಕಾಪಡೆಯ 8 ಮಾಜಿ ಅಧಿಕಾರಿಗಳಿಗೆ ಬೇಹುಗಾರಿಕೆಯ ಆರೋಪದಡಿ ನಡೆಸಿದ ಪ್ರಕರಣದಲ್ಲಿ ಯಾವ ದೇಶವು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು? ಓಕೆ, ಇಲ್ಲಿ ಆರ್ಟಿಕಲ್ ಬಂದಿದೆ ಏನಂದರೆ ಕತರ ಮರಣದಂಡನೆಯಿಂದ 8 ಮಂದಿ ಭಾರತೀಯರು ಪಾರು. ಅಂದರೆ ಅವ್ರನ್ನ ಮರಣದಂಡ ಶಿಕ್ಷೆಯಿಂದ ನಮ್ಮ ದೇಶ ಅಪೀಲ್ ಮಾಡ್ಕೊಂಡಿರ್ತದೆ, ಮೇಲ್ಮನೆ ಸಲ್ಲಿಸಿತ್ತು. ಅವರಿಗೆ ಮರಣದಂಡ ಶಿಕ್ಷೆಯಿಂದ ಅವರಿಗೆ ವಿನಾಯಿತಿಯನ್ನು ದೊರಕಿದೆ. ಇದು ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ಇಲಾಖೆ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸಿದೆ ಅಂತ ಹೇಳಬಹುದು. ಓಕೆ ನೋಡಿ, 1ನೇ ಆಪ್ಷನ್ ಇದೆ ಸೌದಿ ಅರೇಬಿಯಾ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಕತಾರ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ಕತಾರ ದೇಶ ಏನು ಮಾಡಿತ್ತು, ನಮ್ಮ ದೇಶದ ಭಾರತೀಯ ನೌಕಾಪಡೆಯ 8 ಮಾಜಿ ಅಧಿಕಾರಿಗೆ ಮರಣದಂಡ ಶಿಕ್ಷೆಯನ್ನು ವಿಧಿಸಿದ್ದನ್ನು ಕತಾರ ದೇಶ ಏನು ಮಾಡಿದೆ, ಅಲ್ಲಿ ನ್ಯಾಯಾಲಯವು ಮರಣದಂಡನೆಯಿಂದ ಅವರನ್ನು ಪಾರು ಮಾಡಿದೆ. ನಮ್ಮ ದೇಶ ಮನವಿ ಮಾಡಿಕೊಂಡಿದ್ದು, ಅದಕ್ಕೆ ಮನ್ನಣೆ ನೀಡಿದೆ ಅಂತ ಬಂದಿದೆ. ಹಾಗಾದರೆ ನಾವು ಪರೀಕ್ಷಾ ದೃಷ್ಟಿಯಿಂದ ಕತಾರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೋಬೇಕು. ಈ ಆಪ್ಷನ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋದು ಅಷ್ಟೇ. ಏನೇನು ತಿಳ್ಕೋಬೇಕಪ್ಪ ಅಂದರೆ ಸೌದಿ ಅರೇಬಿಯಾ ಇದೆಲ್ಲ, ಇದರದ ರಾಜಧಾನಿ ಯಾವುದಪ್ಪ ಅಂದರೆ ರಿಯಾದ್. ಇಷ್ಟು ಗೊತ್ತಿರಲಿ, ಸ್ವಲ್ಪ ಅಲ್ಲೇ ಇದು ಮಾಡಬೇಕು. ಅದೇ ರೀತಿ ಅದು ಕರೆನ್ಸಿ ಸೌದಿ ರಿಯಾಲ್. ಓಕೆ, ಸೌದಿ ರಿಯಾಲ್. ಓಕೆ, ನೆಕ್ಸ್ಟ್ ಪಾಕಿಸ್ತಾನ ಇದೆ, ಅದರ ರಾಜಧಾನಿ ಬಂದು ಇಸ್ಲಾಮಾಬಾದ್. ಇಷ್ಟು ಗೊತ್ತಿದೆ. ನಮ್ಮ ದೇಶದ ನೋಡಿ ಯಾವಾಗಲೂ ಅದರದ್ದು ನ್ಯೂಸ್ ಇದ್ದೇ ಇರ್ತದೆ, ಸ್ವಲ್ಪ ನ್ಯೂಸ್ ಬಗ್ಗೆ. ಹಾಗಾದರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಅದರ ಕರೆನ್ಸಿ ಬಾಂಗ್ಲಾದೇಶದ ಟಾಕಾ. ಓಕೆ, ಕತಾರದ ರಾಜಧಾನಿ ಯಾವುದಪ್ಪ ಅಂದರೆ ದೋಹಾ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ ನೋಡಿ, ಭಾರತೀಯ ನೌಕಾಪಡೆ 8 ಮಾಜಿ ಅಧಿಕಾರಿಗಳಿಗೆ ಬೇಹುಗಾರಿಕೆ ನಡೆಸಿದ ಪ್ರಕರಣದಲ್ಲಿ ವಿಧಿಸಲಾಗಿದ್ದ ಮರಣದಂಡನೆಯನ್ನು ಕತಾರ ಮೇಲ್ಮನವಿ ನ್ಯಾಯಾಲಯವು ರದ್ದು ಮಾಡಿದೆ. ಅಂದರೆ ಭಾರತ ಅಲ್ಲೇ ಮನವಿ ಸಲ್ಲಿಸಿತ್ತು. ಓಕೆ, ಇಸ್ರೇಲ್ಗಾಗಿ ಬೇಹುಗಾರಿಕೆ ನಡೆಸಿದ ದಹ್ರಾ ಗ್ಲೋಬಲ್ ಪ್ರಕರಣ, ಅಂದರೆ ಈ ಪ್ರಕರಣ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ದಹ್ರಾ ಗ್ಲೋಬಲ್ ಪ್ರಕರಣ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದಲ್ವಾ. ಪ್ರಕರಣದಲ್ಲಿ 2022ರ ಆಗಸ್ಟ್ನಲ್ಲಿ ವಶಕ್ಕೆ ಪಡೆದಿದ್ದ 8 ಮಂದಿಗೆ ನ್ಯಾಯಾಲಯವು ಅಕ್ಟೋಬರ್ನಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು. ಇದೇ 2023 ಅಕ್ಟೋಬರ್ನಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು. ಇವರು ದೋಹಾ ಮೂಲದ ಅಲ್ ದಹ್ರಾ ಗ್ಲೋಬಲ್ ಟೆಕ್ನಾಲಜೀಸ್ ಕಂಪನಿಯ ನೌಕರರಾಗಿದ್ದರು. ಓಕೆ, ಪ್ರಸ್ತುತ ರಾಷ್ಟ್ರೀಯ ಭದ್ರತಾ, ಅಂದರೆ ಇಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ವಿಷಯ ಮಾಡ್ತೀವಿ ಅಂದರೆ ನಮ್ಮ ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂಥ ಭದ್ರತಾ ಸಲಹೆಗಾರ ಯಾರಪ್ಪ ಅಂದರೆ ಅಜಿತ್ ಕುಮಾರ್ ದೋವಲ್ ಅವರು. ಓಕೆ, ಹಾಗಾದರೆ ಪ್ರಸ್ತುತ ಕೇಂದ್ರ ವಿದೇಶಾಂಗ ಸಚಿವರು ಯಾರಪ್ಪ ಅಂದರೆ ಎಸ್ ಜೈಶಂಕರ್. ಓಕೆ, ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಆಗಿದೆಪ್ಪ ಅಂದ್ರೆ ಅದರಲ್ಲಿ ಭಾಗವಹಿಸೋರು ಯಾರು, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ ಕೊಡೋರು ಯಾರಪ್ಪ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಪ್ರಸ್ತುತ ಕೇಂದ್ರ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸ್ಥಾಪನೆಯಾದ ವರ್ಷ ನೋಡಿ ಸ್ನೇಹಿತರೆ. ಇಲ್ಲಿ ಆರ್ಟಿಕಲ್ ಪ್ರಜಾವಾಣಿ ಬಂದಿದೆ. ಮೊಸಳೆ ಸಂರಕ್ಷಣೆಗೆ ಲೆಕ್ಕ ತಪ್ಪಿದ್ದಲ್ಲಿ ಒಡಿಶಾ ರಾಷ್ಟ್ರೀಯ ಉದ್ಯಾನದಲ್ಲಿ ಸಂರಕ್ಷಣಾ ಕಾರ್ಯದಿಂದ ಮೊಸಳೆಗಳ ಸಂಖ್ಯೆ ನಿರೀಕ್ಷೆಗೆ ಮೀರಿ ಹೆಚ್ಚಾಗಿರುವುದು ಅರಣ್ಯ ಇಲಾಖೆಗೆ ನಿದ್ದೆಗೆಡಿಸಿದೆ. ಅಂದರೆ ಏನು ಹೋಗ್ಬಿಟ್ಟಿದ್ವು ಅದಕ್ಕಿಂತ ಜಾಸ್ತಿ ಇಲ್ಲಿ ಮೊಸಳೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವು ಅಲ್ಲಿ ಮೊಸಳೆ ಸಂರಕ್ಷಣಾ ಪ್ರದೇಶದಿಂದ ಬಿಟ್ಟು 100 ಕಿಲೋಮೀಟರ್ಗೂ ದಾಟಿ ಹೋಗಿ ಮನುಷ್ಯನ ಮೇಲೆ ದಾಳಿ ಮಾಡುತ್ತಿರೋದು ಕಂಡು ಬಂದಿರೋದ್ರಿಂದ ಈ ಆರ್ಟಿಕಲ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಫಸ್ಟ್ ಇದು ಸ್ಥಾಪನೆಯಾದ ವರ್ಷ, ಒಂದೇದು ಆಪ್ಷನ್ ಇದೆ 1948 ಇದೆ,
1956 ಇದೆ, 1972 ಇದೆ, 1969 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 1948ರಲ್ಲಿ ಅಕ್ಟೋಬರ್ 5ರಂದು ಇದು ಸ್ಥಾಪನೆ ಆಗ್ತದೆ. ಎಷ್ಟು? ಅಕ್ಟೋಬರ್ 5ರಾಗ ಸ್ಥಾಪನೆ ಆಗುತ್ತೆ IUCN. ಓಕೆ, ಹಾಗಾದರೆ ಸ್ನೇಹಿತರೆ, ಈ ಆಪ್ಷನ್ನಿಂದ ಏನಾದರೂ ಆನ್ಸರ್ ನಮಗೆ ನೆನಪಾಗೋ ಚಾನ್ಸಸ್ ಇದೆಯಾ? ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡೋಣ. ಏನಪ್ಪ ಅಂದರೆ ಸೆಪ್ಟೆಂಬರ್ 18, 1948ರಂದು ಏನು ಘಟನೆ ಆಯ್ತಪ್ಪ ಅಂದರೆ ಹೈದರಾಬಾದ್ ಏನಿದೆಯಲ್ಲ, ನಮ್ಮ ಭಾರತೀಯ ಸಾರ್ವಭೌಮತ್ವಕ್ಕೆ ಒಳಪಟ್ಟಿತ್ತು. ಓಕೆ, ಅದು ನಿಜಾಮರ ಆಳ್ವಿಕೆಯಲ್ಲಿತ್ತಲ್ಲ, ಅದು ಭಾರತೀಯರ ಸಾರ್ವಭೌಮಕ್ಕೆ ಒಳಗಾಯಿತು. ಹೀಗಾಗಿ ಸೆಪ್ಟೆಂಬರ್ 17ಅನ್ನು ಸೆಪ್ಟೆಂಬರ್ 17ಅನ್ನು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನವೊಂದು ಆಚರಣೆ ಮಾಡಲಾಗುತ್ತದೆ. ಸೆಪ್ಟೆಂಬರ್ 17ಅನ್ನು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನವಾಗಿ ಆಚರಣೆ ಮಾಡ್ತಾರೆ. ಯಾಕಂದರೆ ಅದು ನಿಜಾಮರ ಆಳ್ವಿಕೆಯಿಂದ ಮುಕ್ತಿ ಪಡೆದು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡಿತ್ತು. ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಹೈದರಾಬಾದ್ ಪ್ರದೇಶವನ್ನು ಭಾರತ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಳ್ಳುತ್ತಾರೆ. ಅದು ಸೆಪ್ಟೆಂಬರ್ 17, 1948. ಓಕೆ, ಅದೇ ರೀತಿ ಆಪ್ಷನ್ 1956 ಇದೆ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತದೆ, ಭಾರತದಲ್ಲಿ ರಾಜ್ಯ ಮರುಸಂಘಟನೆ ಕಾಯ್ದೆ ಪಾಸ್ ಆಯ್ತು ಇಲ್ಲಿ. ಓಕೆ, ಭಾರತದ ರಾಜ್ಯ ಮರುಸಂಘಟನೆ ಕಾಯ್ದೆ ಅಂಗೀಕಾರವಾಯಿತು. ಅದೇ ರೀತಿ 1972 ಅಂದರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಇದು. ಓಕೆ, ಇಷ್ಟು ಗೊತ್ತಿರಬೇಕು. ಅದೇ ರೀತಿ 1969 ಏನರ ಇಂಪಾರ್ಟೆಂಟ್ ಇದೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರೆ ಇವರು, 1969ರಲ್ಲಿ 14 ಅತಿ ದೊಡ್ಡ ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡ್ತಾರೆ. ಓಕೆ, ಅದೇ ರೀತಿ 1969ರಲ್ಲಿ ಅರ್ಥಶಾಸ್ತ್ರಕ್ಕೆ ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿ. ಓಕೆ, ಅಲ್ಲಿವರೆಗೆ ನೊಬೆಲ್ ಪ್ರಶಸ್ತಿನ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡಿದ್ದಿಲ್ಲ. ರ್ಯಾಗ್ನರ್ ಕ್ರಿಶ್ ಅವರಿಗೆ ಪ್ರಥಮ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ. ಓಕೆ, ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸ್ಥಾಪನೆಯಾದ ವರ್ಷ ಅಕ್ಟೋಬರ್ 5, 1948. ಕೇಂದ್ರ ಕಚೇರಿಯಲ್ಲಿದೆಪ್ಪ ಅಂದರೆ ಸ್ವಿಟ್ಜರ್ಲೆಂಡಿನ ಗ್ರ್ಯಾಂಡ್. ಓಕೆ, ಇದರ ಸ್ಥಾಪಕರು ಯಾರಂದರೆ ಜೂಲಿಯನ್ ಹಕ್ಸ್ಲಿ ಸ್ಥಾಪಕರು ಇವರು. ಭಾರತ ದೇಶವು 1969ರಲ್ಲಿ IUCNನ ಸದಸ್ಯ ರಾಷ್ಟ್ರವಾಗಿ ಸಹಿ ಹಾಕಿತು. ಭಾರತದಲ್ಲಿ ಕಂಡುಬರುವ ಮೊಸಳೆಗಳು ಉಪ್ಪು ನೀರಿನ ಮೊಸಳೆ, ಮಗ್ಗರ್ ಮತ್ತು ಘರಿಯಾಲ್, ಈ 3 ತಳಿ ಭಾರತದಲ್ಲಿ ಕಂಡುಬರ್ತಾವೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972. ಜನವರಿ 20, 2020 ಮೊಸಳೆ ಗಣತಿಯನ್ನು ಒರಿಸ್ಸಾದ ಭಿತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮತ್ತು ಕೇಂದ್ರಪಾರದಲ್ಲಿ ನಡೆಸಲಾಯಿತು. ವಿಶ್ವ ಮೊಸಳೆ ದಿನ ಜೂನ್ 17. ಓಕೆ, ನೆಕ್ಸ್ಟ್ ನೋಡಿ, ಅಪರಾಧಿಗೂ ಸಂತಾನೋತ್ಪತ್ತಿಯ ಹಕ್ಕು ಇದೆ ಎಂದು ಯಾವ ಹೈಕೋರ್ಟು ತೀರ್ಪು ನೀಡಿದೆ ಅಂತಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥದ್ದು ಫಸ್ಟು ಆನ್ಸರ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಎಕ್ಸ್ಪ್ಲೇಷನ್ ಹೋಗೋಣ. ನೋಡಿ, ಒಂದನೇದು ದೆಹಲಿ ಹೈಕೋರ್ಟ್ ಇದೆ, ಕರ್ನಾಟಕ ಹೈಕೋರ್ಟ್ ಇದೆ, ಪಂಜಾಬ್ ಹೈಕೋರ್ಟ್ ಇದೆ, ತೆಲಂಗಾಣ ಹೈಕೋರ್ಟ್ ಇದೆ. ಓಕೆ, ನೋಡಿ ಇಲ್ಲಿ ಆರ್ಟಿಕಲ್ ಇದೆ, ಅಪರಾಧಿಗೂ ಇದೆ ಸಂತಾನೋತ್ಪತ್ತಿ ಹಕ್ಕು ಅಂದರೆ ದೆಹಲಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಓವರಾಲ್ ಆರ್ಟಿಕಲ್ಗೆ ಆನ್ಸರ್ ಕರೆಕ್ಟಪ್ಪ ಅಂದರೆ ಆನ್ಸರ್ ಅಂದರೆ ದೆಹಲಿ ಹೈಕೋರ್ಟ್ ಆನ್ಸರ್ ಕರೆಕ್ಟು. ಇದಕ್ಕೆ ಸಂಬಂಧಪಟ್ಟಂಥ ಈ ಆರ್ಟಿಕಲ್ನಲ್ಲಿ ಏನು ಬಂದಿದೆಯಪ್ಪ ಅಂದರೆ ನೋಡಿಲಿ, IVF ಇದು ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಸೈನ್ಸ್ ವಿಷಯದಲ್ಲಿ ಬಂದಿರೋ ಪ್ರಕಾರ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯವಾಗ್ತದೆ. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮೂಲಕ ಜನಿಸಿದ ಮಕ್ಕಳನ್ನು ಟೆಸ್ಟ್ ಟ್ಯೂಬ್ ಬೇಬಿ ಎಂದು ಕರೆಯುತ್ತಾರೆ. ಓಕೆ, ನೋಡಿ, ಜುಲೈ 1978ರಲ್ಲಿ ಲೂಯಿಸ್ ಬ್ರೌನ್ ತನ್ನ ತಾಯಿಯ IVF ಚಿಕಿತ್ಸೆಯನ್ನು ಪಡೆದ ನಂತರ ಯಶಸ್ವಿಯಾಗಿ ಜನಿಸಿದ ಮೊದಲ ಮಗು. ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ರಾಬರ್ಟ್ ಎಡ್ವರ್ಡ್ಸ್ ಅವರಿಗೆ 2010ರಲ್ಲಿ ಶರೀರಶಾಸ್ತ್ರ ವಿಭಾಗದಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದರೆ ವಿಶ್ವದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಯಾವುದಪ್ಪದು? ಲೂಯಿಸ್ ಬ್ರೌನ್. ಓಕೆ, ಜುಲೈ 25, 1978 ಜನಿಸಿದ. ಹಾಗಾದರೆ ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಯಾರು? ಕನುಪ್ರಿಯಾ ಅಗರ್ವಾಲ್, ಅಕ್ಟೋಬರ್ 3, 1978 ಜನಿಸಿದರು. ಓಕೆ, IVF ಎಂಬುದು ಅಂಡಾಶಯದಿಂದ ಪ್ರೌಢ ಮೊಟ್ಟೆಗಳನ್ನು ಸಂಗ್ರಹಿಸಿ ದೇಹದ ಹೊರಗೆ ಪಾಲುದಾರರ ಅಥವಾ ದಾನಿಗಳ ವೀರ್ಯದಿಂದ ಬೆಸೆಯುವ ಪ್ರಕ್ರಿಯೆಯಾಗಿದ್ದು ಅದು ಭ್ರೂಣವಾಗಿ ಬದಲಾಗುತ್ತದೆ. ಕಾರ್ಯವಿಧಾನದ ಕೆಲವು ದಿನಗಳ ನಂತರ ಭ್ರೂಣವನ್ನು ಮಹಿಳೆಯರ ಗರ್ಭಕೋಶಕ್ಕೆ ಅಳವಡಿಸಲಾಗುತ್ತದೆ. ಓಕೆ, ಇಷ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ. ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಆಲ್ರೆಡಿ ಇದನ್ನು ಲೂಯಿಸ್ ಬ್ರೌನ್ ಕ್ವಶನ್ ಕೇಳಿದ್ದಾರೆ, KPSC ಕೇಳಿದ್ದಾರೆ, SD ಎಲ್ಲದೂ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲೇ ಹೈಕೋರ್ಟ್ ಬಂದಿದೆಯಲ್ಲ, ಹೈಕೋರ್ಟ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ ತಿಳ್ಕೋಬೇಕು. ಓಕೆ, ಕೇಂದ್ರ ನ್ಯಾಯಾಧಿಕರಣ ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಸಂಬಂಧಪಟ್ಟ ನ್ಯಾಯಾಧಿಕರಣ ಬಗ್ಗೆ ಎಷ್ಟನೇ ಭಾಗದಾಗ ಹೇಳ್ತಾರಪ್ಪ ಅಂದರೆ 14ನೇ ಭಾಗದಾಗ ಹೇಳ್ತದೆ. ಕೇಂದ್ರ ನ್ಯಾಯಾಧಿಕರಣ ಮತ್ತು ರಾಜ್ಯ ಹೈಕೋರ್ಟ್ ನ್ಯಾಯಾಧಿಕರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸ್ತಾರೆ. ಇಲ್ಲಿ ಆರ್ಟಿಕಲ್ ಎಷ್ಟು ಬರ್ತಪ್ಪ? 323ರಿಂದ
323ರಿಂದ 323 ಎ. ಓಕೆ, ಹಾಗಾದರೆ ಸಂವಿಧಾನದ 323ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ, ಸೆಂಟ್ರಲ್ ಗೌರ್ಮೆಂಟು. ಅದೇ ರೀತಿ ಹಾಗಾದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ ಅಂದರೆ ಸುಪ್ರೀಂ ಕೋರ್ಟ್ ಆಯಿತು. ಹಾಗಾದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ DY ಚಂದ್ರಚೂಡ. ಓಕೆ, ಅದೇ ರೀತಿ ವಿಧಿ 323 ಎ, 323 ಎ ಅಂದರೆ ರಾಜ್ಯ ಆಡಳಿತ ನ್ಯಾಯಾಧಿಕರಣ. ಓಕೆ, ಹಾಗಾದರೆ ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ PB ವರಾಳೆ ಅವರಿದ್ದಾರೆ. ಇಷ್ಟು ಗೊತ್ತಿರಬೇಕು, ಸ್ವಲ್ಪ ಐತೆ ಅಲ್ಲೇ ಗ್ಲಾನ್ಸ್ ಮಾಡ್ಕೋದ್ರಿಂದ ನಮಗೆ ಒಳ್ಳೆ ರಿವಿಷನ್ ಮಾಡೋ ಅವಶ್ಯಕತೆ ಬರೋಲ್ಲ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದರೆ ಇವು ವೆರಿ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ಡಿಸ್ಕಷನ್ನು ಸುಪ್ರೀಂ ಕೋರ್ಟ್ನ ಕೆಲವೊಂದು ಜಜ್ಮೆಂಟ್ನು ಕೊಟ್ಟಿದೆ. ಹೀಗಾಗಿ ಈ ಕ್ವಶನ್ ಆಯ್ಕೆ ಮಾಡ್ಕೊಳ್ಳಿ. ಈ ಕ್ವಶನ್ಗಳಿಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ ಹೇಳ್ತೀನಿ. ನೀವು ಕಮೆಂಟ್ ಸೆಕ್ಷನ್ಲಿ ಕ್ವಶನ್ಗೆ ಆನ್ಸರ್ ಮಾಡಿ ಸ್ನೇಹಿತರೆ. ನೋಡಿ, ಒಂದನೇ ಕ್ವಶನ್ ಇದೆ, ಗರಿಷ್ಠ ಮುಖಬೆಲೆಯ ನೋಟುಗಳನ್ನು ಮಾನ್ಯತೆಯನ್ನು ಕೇಂದ್ರ ಸರ್ಕಾರ ಯಾವ ವರ್ಷ ರದ್ದುಪಡಿಸಿದೆ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂಥ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಜಜ್ಮೆಂಟ್ ನೀಡುತ್ತೆ. ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಜಾರಿ ಮಾಡಿದಂಥ ಗರಿಷ್ಠ ಮುಖಬೆಲೆಯ ನೋಟ್ ರದ್ದತಿಯು ಸರಿಯಾಗಿದೆ ಅಂತ ಜಜ್ಮೆಂಟ್ ನೀಡುತ್ತೆ. ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಹಿನ್ನೆಲೆ ಮತ್ತು ಮುಂಡೆಲೆ ತಿಳ್ಕೊಳ್ಬೇಕಾಗುತ್ತೆ. ಫಸ್ಟು ಅದು ಯಾವ ವರ್ಷ ರದ್ದು ಮಾಡಿರ್ತಾರೋ, ಯಾವ ಮಂತ್ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದ ಸಂವಿಧಾನದ 370ನೇ ವಿಧಿಯನ್ನು ಕೇಂದ್ರ ಸರ್ಕಾರವು ಯಾವ ವರ್ಷ ವಾಪಸ್ ಪಡೆಯಿತು. ಇದು ವೆರಿ ಇಂಪಾರ್ಟೆಂಟು, ತುಂಬ ಬರ್ನಿಂಗ್ ವಿಷಯ ಇದೆ. ಓಕೆ, ಪರೀಕ್ಷಾ ದೃಷ್ಟಿಯಿಂದ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಚರ್ಚೆ ಆದರೆ ಅದು ನಿಮ್ಮ ಮುಂದೆ ಬರುವ ಎಕ್ಸಾಮ್ಗೆ ತುಂಬ ನ್ಯೂಸಲ್ಲಿ ಇರ್ತದೆ. ಅದೇ ರೀತಿ ಒಳಚರಂಡಿ ಸ್ವಚ್ಛಗೊಳಿಸುವಾಗ ಕಾರ್ಮಿಕರನ್ನು ಮೃತಪಟ್ಟರೆ ಎಷ್ಟು ಮೊತ್ತದ ಪರಿಹಾರ ನೀಡಬೇಕೆಂದು ಕೋರ್ಟ್ ಆದೇಶ ಮಾಡಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, 2023ರ ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಯಾರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ 2023 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆತಿದೆ. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಸಲಹೆಗಳಿಗೆ ನಾನು ಸದಾ ಸಿದ್ಧನಾಗಿರುತ್ತೆ, ಸ್ವೀಕರಿಸಲು ಸಿದ್ಧನಾಗಿದ್ದೆ ಸ್ನೇಹಿತರೆ. ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೂ, ಇದೇ ಥರ ಕ್ಲಾಸ್ ಬೇಕಾದರೂ ನಿಮ್ಮ ಸಲಹೆಯನ್ನು ಸ್ವೀಕರಿಸಲು ಸದಾ ಸಿದ್ಧವಾಗಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಕ್ಲಾಸನ್ನು ಕೇಳೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕ್ಲಾಸಿನ PDF ಮಾಡಿಸ್ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಇತರ ಸ್ನೇಹಿತರಿಗೆ ನಮ್ಮ ಕ್ಲಾಸನ್ನು ಶೇರ್ ಮಾಡೋದ್ರ ಮೂಲಕ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.